ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆಯಲ್ಲಿ ನಾವು ನವೆಂಬರ್ 23, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಿನ್ನೆಯ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ JPC ರಿಟೇನ್ಸ್ ಎಕ್ಸೆಂಪ್ಷನ್ ಕ್ಲಾಸ್ ಅಡಾಪ್ಟ್ಸ್ ಪರ್ಸನಲ್ ಡೇಟಾ ಬಿಲ್. ಈ ಒಂದು ಆರ್ಟಿಕಲ್ ನಿಮಗೆ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಬರುತ್ತೆ. ಇಂಪಾರ್ಟೆಂಟ್ ಬಿಲ್ಸ್ನ ಕೆಳಗೆ ನಿಮ್ಮ ಕರೆಂಟ್ ಅಫೇರ್ಸಲ್ಲಿ ಇದು ಮುಖ್ಯ ಆಗುತ್ತೆ. ಸೊ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಬಗ್ಗೆ ನಾವು ಮೊದಲು ತಿಳ್ಕೊಂಡು ನಂತರ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. 2017ನಲ್ಲಿ ಒಂದು KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಒಂದು ಕೇಸ್ನ ಕೆಳಗೆ ಸುಪ್ರೀಂ ಕೋರ್ಟಲ್ಲಿ ರೈಟ್ ಟು ಪ್ರೈವಸಿ ಒಂದು ಫಂಡಮೆಂಟಲ್ ರೈಟ್, ಅಂದರೆ ನಮ್ಮ ಮೂಲಭೂತ ಹಕ್ಕು ಅಂತ ಹೇಳ್ತೇವೆ. ಈ ರೈಟ್ ಟು ಪ್ರೈವಸಿ ಅಂದ ತಕ್ಷಣ ನಿಮಗೆ ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಅಂತ ನೆನಪು ಬರಬೇಕು ಪರೀಕ್ಷೆಗೆ. ಇಲ್ಲಿ ನಾವು ರೈಟ್ ಟು ಪ್ರೈವಸಿ ಅಂತ ಏನು ಹೇಳ್ತಾ ಇದ್ದೀವಿ, ಅದು ಡೇಟಾ ರಿಲೇಟೆಡ್. ಡೇಟಾ ಅಂದರೆ ಏನು ಬೇಸಿಕಲಿ? ಡೇಟಾ ಈಸ್ ಅ ಲಾರ್ಜ್ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ದಟ್ ಇಸ್ ಸ್ಟೋರ್ಡ್ ಇನ್ ಅ ಕಂಪ್ಯೂಟರ್ ಆರ್ ಅ ನೆಟ್ವರ್ಕ್. ಈಗ ನಮ್ಮ ಮಾಹಿತಿ ಏನು ಇಂಟರ್ನೆಟ್ಟಲ್ಲಿದೆ, ಆ ರೀತಿ ನಮ್ಮೆಲ್ಲರ ಮಾಹಿತಿ ಸೇರಿಸಿದ್ರೆ ಇಸ್ ಲಾರ್ಜ್ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್, ರೈಟ್? ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಅಸ್ ಡೇಟಾ. ಇಂಥ ಡೇಟಾ ಏನಿದೆ ಇವತ್ತು, ಅದನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಜಸ್ಟಿಸ್ BN ಶ್ರೀಕೃಷ್ಣ ಇವರ ನೇತೃತ್ವದಲ್ಲಿ ಒಂದು ಕಮಿಟಿಯ ರಚನೆ ಆಯಿತು. ಇವರು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2018 ಅಂತ ಒಂದು ಡ್ರಾಫ್ಟನ್ನು ಕೂಡ ಮಾಡಿದ್ರು. ಅಂದರೆ ಈ ಕಮಿಟಿ ರಿಪೋರ್ಟ್ ಮಾಡಿ ಡ್ರಾಫ್ಟ್ ಮಾಡ್ತು. ಆದರೆ ಮತ್ತೆ 2019ನಲ್ಲಿ ಅದರಲ್ಲಿ ಕೆಲವೊಂದು ಮಾರ್ಪಾಡನ್ನ ಮಾಡಿ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2019 ಅಂತ ಮತ್ತೆ ತರಲಾಯಿತು. ಈ ಒಂದು ಬಿಲ್ನ ಉದ್ದೇಶ ಏನು? ಮೇನ್ ಆಗಿ ಒಬ್ಬ ವ್ಯಕ್ತಿಯ ಪರ್ಸನಲ್ ಡೇಟಾ ಏನಿರುತ್ತೆ, ವೈಯಕ್ತಿಕವಾಗಿರುವಂಥದ್ದು, ಖಾಸಗಿಯಾಗಿರೋದು ಏನಿರುತ್ತೆ, ಆ ಡೇಟಾವನ್ನ ರಕ್ಷಣೆ ಮಾಡುವಂಥದ್ದು. ಅದಕ್ಕಾಗಿ ಅಂತ ಡೇಟಾ ಪ್ರೊಟೆಕ್ಷನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ನಾವು ಸ್ಥಾಪಿಸುವಂಥದ್ದು. ಹಾಗೂ ವೈಯಕ್ತಿಕ ಮಾಹಿತಿಗೆ ಸಂಬಂಧಪಟ್ಟಂತ ಏನೇ ವಿಷಯಗಳಿದ್ರು ಈ ಒಂದು ಬಿಲ್ನ ಮೂಲಕ ಸ್ಪಷ್ಟವಾಗಿ ಕಾಯ್ದೆಯನ್ನ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ಬಿಲ್ನ ಕೆಳಗೆ ಏನೇನಿದೆ, ಮೊದಲು ಕೆಲವೊಂದು ಕೀ ಟರ್ಮ್ಸ್ ಇದೆ. ಯಾವ ವ್ಯಕ್ತಿಯ ಮಾಹಿತಿಯನ್ನು ಇಲ್ಲಿ ಪ್ರೊಸೆಸ್ ಮಾಡಲಾಗುತ್ತೆ, ಆ ವ್ಯಕ್ತಿಯನ್ನು ಡೇಟಾ ಪ್ರಿನ್ಸಿಪಲ್ ಅಂತ ಕರೆಯಲಾಗುತ್ತೆ. ಯಾರು ಈ ಡೇಟಾವನ್ನು ಪ್ರೊಸೆಸ್ ಮಾಡ್ತಾರೆ, ಅಂದರೆ ಈ ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರೆ ಅಲ್ವಾ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕೆ ಅಂತ ಅವರು ಈ ಡೇಟಾವನ್ನು ಕಲೆಕ್ಟ್ ಮಾಡೋದು, ಸ್ಟೋರ್ ಮಾಡೋದು ಹಾಗೂ ಯೂಸ್ ಮಾಡ್ತಾರೆ, ಅವರನ್ನು ನಾವು ಡೇಟಾ ಫಿಡ್ಯೂಷಿಯರಿ ಅಂತ ಕರಿತೀವಿ. ಈ ಬಿಲ್ನ ಕೆಳಗೆ ನಾವು ಮತ್ತೆ ಮಾಹಿತಿಯನ್ನು ವಿಂಗಡಣೆ ಮಾಡ್ತಾ ಇದ್ದೀವಿ. ಅಂದರೆ ಪರ್ಸನಲ್ ಡೇಟಾ ಏನಿರುತ್ತೆ, ಪರ್ಸನಲ್ ಡೇಟಾ, ಸೆನ್ಸಿಟಿವ್ ಪರ್ಸನಲ್ ಡೇಟಾ, ಕ್ರಿಟಿಕಲ್ ಪರ್ಸನಲ್ ಡೇಟಾ ಅಂತ ವಿಂಗಡಣೆ ಮಾಡ್ತಾ ಇದ್ದೀವಿ. ಪರ್ಸನಲ್ ಡೇಟಾ ಅಂದರೆ ನಮ್ಮ ಹೆಸರಿರ್ಬೋದು, ವಿಳಾಸ ಇರ್ಬೋದು, ಅಂದರೆ ನಮಗೆ ಒಬ್ಬ ವ್ಯಕ್ತಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅವ್ರನ್ನ ಐಡೆಂಟಿಫೈ ಮಾಡೋಕ್ಕೆ, ಗುರುತಿಸೋಕ್ಕೆ ಏನು ಡೇಟಾನ ಯೂಸ್ ಮಾಡ್ತೀವಿ ಅದನ್ನು ನಾವು ಪರ್ಸನಲ್ ಡೇಟಾ ಅಂತ ಕರಿತೀವಿ. ಸೆನ್ಸಿಟಿವ್ ಪರ್ಸನಲ್ ಡೇಟಾ ಅಂತಂದರೆ ಈಗ ಒಬ್ಬ ವ್ಯಕ್ತಿಯ ಫೈನಾನ್ಷಿಯಲ್ ಡೇಟಾ ಇರ್ಬೋದು, ಬಯೋಮೆಟ್ರಿಕ್ ಡೇಟಾ ಇರ್ಬೋದು, ಅವನ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಡೇಟಾ ಇರ್ಬೋದು, ಅಥವಾ ಜಾತಿ, ರಿಲಿಜಿಯಸ್ ಬಿಲೀಫ್ಸ್, ಈ ರೀತಿ ಡೇಟಾವನ್ನು ನಾವು ಸೆನ್ಸಿಟಿವ್ ಪರ್ಸನಲ್ ಡೇಟಾ ಅಂತ ಕರಿತೀವಿ. ಕ್ರಿಟಿಕಲ್ ಪರ್ಸನಲ್ ಡೇಟಾ ಅಂತಂದರೆ ಒಂದು ದೇಶದ ಭದ್ರತೆಗೆ ಮಿಲಿಟರಿ ಲೆವೆಲಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಡೇಟಾವನ್ನು ನಾವು ಕ್ರಿಟಿಕಲ್ ಪರ್ಸನಲ್ ಡೇಟಾ ಅಂತ ಕರಿತೀವಿ. ಈ ಬಿಲ್ನ ಕೆಳಗೆ ಈ ರೀತಿ ವಿಂಗಡಣೆಯನ್ನು ಮಾಡಿದ್ದಾರೆ. ಹಾಗೆ ವಿಂಗಡಣೆಯನ್ನು ಮಾಡಿ ಯಾವ ರೀತಿ ರಕ್ಷಣೆ ಈ ಡೇಟಾಗಳಿಗೆ ಕೊಡಬೇಕು ಅನ್ನೋದನ್ನು ಕೂಡ ಸ್ಪೆಸಿಫೈ ಮಾಡಿದ್ದಾರೆ. ಈ ಬಿಲ್ನ ಮುಖಾಂತರ ನಾವು ಡೇಟಾ ಪ್ರೊಟೆಕ್ಷನ್ ಅಥಾರಿಟಿ ಅಂತ ಒಂದು ಸಂಸ್ಥೆಯನ್ನು ಕೂಡ ಇಂಡಿಪೆಂಡೆಂಟ್ ರೆಗ್ಯುಲೇಟರ್ ಆಗಿ, ಅಂದರೆ ಈ ವೈಯಕ್ತಿಕ ಮಾಹಿತಿಯನ್ನು ರಕ್ಷಣೆ ಮಾಡೋದಕ್ಕೆ ಅಂತಲೇ, ಅದನ್ನು ನಿಯಂತ್ರಣ ಮಾಡೋದಕ್ಕೆ ಅಂತಲೇ ಒಂದು ಇಂಡಿಪೆಂಡೆಂಟ್ ಅಥಾರಿಟಿಯ ರಚನೆಯನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವೇನು ಸೆನ್ಸಿಟಿವ್ ಪರ್ಸನಲ್ ಡೇಟಾ, ಕ್ರಿಟಿಕಲ್ ಪರ್ಸನಲ್ ಡೇಟಾ ಅಂತ ಕರೆದ್ವಲ್ಲ, ಇದರಲ್ಲಿ ಸೆನ್ಸಿಟಿವ್ ಪರ್ಸನಲ್ ಡೇಟಾವನ್ನು ಕೇವಲ ಭಾರತದಲ್ಲಿ ಮಾತ್ರ ಸ್ಟೋರ್ ಮಾಡಬೇಕು. ಏನಾದ್ರು ಯಾವ್ದಾದ್ರು ಸಡನ್ ಕಂಡೀಷನ್ಸಲ್ಲಿ ಅಬ್ರಾಡ್ಗೆ ಅದನ್ನು ಪ್ರೊಸೆಸ್ ಮಾಡಬೇಕು ಅಂತಾದರೆ ಡೇಟಾ ಪ್ರೊಟೆಕ್ಷನ್ ಏಜೆನ್ಸಿ ಏನಿದೆ, ಈ ಸಂಸ್ಥೆಯ ಕೆಳಗೆ ಅಪ್ರೂವಲ್ನ ತೊಗೊಂಡು ಮಾತ್ರ ಇದನ್ನು ಮಾಡಬೇಕಾಗುತ್ತೆ. ಕ್ರಿಟಿಕಲ್ ಪರ್ಸನಲ್ ಡೇಟಾವನ್ನು ಕೇವಲ ಭಾರತದಲ್ಲಿ ಮಾತ್ರ ಸ್ಟೋರ್ ಹಾಗೂ ಪ್ರೊಸೆಸ್ ಮಾಡಬೇಕು ಅಂತ ಕೂಡ ಈ ಬಿಲ್ ಹೇಳುತ್ತೆ. ಈ ಕಾಂಟೆಕ್ಸ್ಟಲ್ಲಿ ನಿಮಗೊಂದು ಟರ್ಮ್ ಗೊತ್ತಿರಬೇಕು, ಡೇಟಾ ಲೋಕಲೈಸೇಷನ್. ಡೇಟಾ ಲೋಕಲೈಸೇಷನ್ ಅಂದರೆ ಇಟ್ ಈಸ್ ದ ಪ್ರಾಕ್ಟೀಸ್ ಆಫ್ ಸ್ಟೋರಿಂಗ್ ಡೇಟಾ ಆನ್ ಎನಿ ಡಿವೈಸ್ ದಟ್ ಈಸ್ ಫಿಸಿಕಲಿ ಪ್ರೆಸೆಂಟ್ ವಿತಿನ್ ದ ಬಾರ್ಡರ್ಸ್ ಆಫ್ ದ ಕಂಟ್ರಿ ವೇರ್ ದ ಡೇಟಾ ಈಸ್ ಜನರೇಟೆಡ್. ಈಗ ನಾವು ಭಾರತದಲ್ಲಿದ್ದೇವೆ, ನಮ್ಮ ಡೇಟಾ ಜನರೇಟ್ ಆಗ್ತಾ ಇರೋದು ಭಾರತದಲ್ಲಿ, ಹಾಗಾಗಿ ನಮ್ಮ ದೇಶದ ಗಡಿಯ ಒಳಗೆ ಈ ಡೇಟಾ ಇರಬೇಕು ಅನ್ನೋದು ಡೇಟಾ ಲೋಕಲೈಸೇಷನ್. ಸೊ ಈ ಒಂದು ಬಿಲ್ನ ಮೂಲಕ ನಾವು ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ವಿ ಅಂತ ಈಗ ತಾನೇ ನೋಡಿದ್ವಿ. ಈ ಒಂದು ಬಿಲ್ನ ಕೆಳಗೆ ನಮಗೆ, ಅಂದರೆ ವೈಯಕ್ತಿಕವಾಗಿ ಡೇಟಾ ಪ್ರಿನ್ಸಿಪಲ್ ಅಂತ ಏನು ಕರಿತಾ ಇದ್ದೀವಿ, ಅವರಿಗೆ ರೈಟ್ ಟು ಡೇಟಾ ಪೋರ್ಟಬಿಲಿಟಿ, ಅಂದರೆ ಅವರ ಮಾಹಿತಿಯನ್ನು ಆಕ್ಸೆಸ್ ಮಾಡೋದು ಹಾಗೂ ಟ್ರಾನ್ಸ್ಫರ್ ಮಾಡುವಂಥ ಹಕ್ಕನ್ನು ಅವರಿಗೆ ಕೊಡಲಾಗಿದೆ. ಹಾಗೆ ರೈಟ್ ಟು ಬಿ ಫರ್ಗಾಟನ್. ಈಗ ನನ್ನ ಮಾಹಿತಿ ಯಾವುದಕ್ಕೋ ನಾನು ಒಪ್ಪಿಗೆಯನ್ನು ಕೊಟ್ಟಿದ್ದೀನಿ, ಮುಂಚೆ ಕನ್ಸೆಂಟ್ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಆ ಕನ್ಸೆಂಟನ್ನು, ಒಪ್ಪಿಗೆಯನ್ನು ನಾನು ಭವಿಷ್ಯದಲ್ಲಿ ವಾಪಸ್ ಪಡಿಬೋದು. ದಟ್ ಈಸ್ ರೈಟ್ ಟು ಬಿ ಫರ್ಗಾಟನ್. ಸೊ ಈ ಎಲ್ಲ ಪ್ರಾವಿಷನ್ಸ್ ಈ ಒಂದು ಬಿಲ್ನ ಕೆಳಗೆ ಇದೆ. ಹಾಗೆ ಈ ಕಂಪನಿಗಳೇನಿರ್ತವೆ ಅವುಗಳ ಮೇಲೆ ಪೆನಾಲ್ಟಿ ಏನಂತಂದರೆ ಮೈನರ್ ಉಲ್ಲಂಘನೆಗಳಿಗೆ 5 ಕೋಟಿಯಿಂದ ಹಾಗೂ 2% ಅವ್ರದ್ದು ವರ್ಲ್ಡ್ ವೈಡ್ ಏನು ಟರ್ನ್ ಓವರ್ ಇರುತ್ತೆ ಅಷ್ಟು ಪೆನಾಲ್ಟಿ ಹಾಕ್ಬೋದು. ಸೀರಿಯಸ್ ವೈಲೇಷನ್ಸ್ಗೆ 15 ಕೋಟಿಯಿಂದ 4% ಅಷ್ಟು ಅವ್ರದ್ದೇನು ವರ್ಲ್ಡ್ ವೈಡ್ ಟರ್ನ್ ಓವರ್ ಇರುತ್ತೆ ಅಷ್ಟರ ಮಟ್ಟಿಗೆ ಅವರ ಮೇಲೆ ಪೆನಾಲ್ಟಿಯನ್ನು ಹಾಕ್ಬೋದು. ಹಾಗೆ
ಕಂಪನಿಯ ಎಕ್ಸಿಕ್ಯೂಟಿವ್ ಇನ್ಚಾರ್ಜ್ ಯಾರು ಇರ್ತಾರೆ ಅವರಿಗೆ ಜೈಲ್ ಅವಧಿ 3 ವರ್ಷದ ತನಕ ಆಗ್ಬೋದು ಏನಾದ್ರು ವೈಲೇಷನ್ಸ್ ಆದಾಗ. ಹೀಗೆ ಈ ಬಿಲ್ನ ಕೆಳಗೆ ಪ್ರಾವಿಷನ್ಸ್ ಅನ್ನ ನೀಡಲಾಗಿದೆ. ಹಾಗಾದ್ರೆ ಈ ಬಿಲ್ನ ಕೆಳಗೆ ಇರುವಂತ ವಿವಾದ ಏನು, ಸಮಸ್ಯೆ ಏನು? ನೋಡಿ, ನಾವು ಈ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2019ನ ಮೂಲಕ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಅಂದರೆ ಭಾರತೀಯರ ವೈಯಕ್ತಿಕ ಮಾಹಿತಿಯನ್ನು ರಕ್ಷಣೆ ಮಾಡ್ತಾ ಇದ್ವಿ, ಹೌದು. ಆದರೆ ಇಲ್ಲಿ ಒಂದು ಕ್ಲಾಸ್ ಇದೆ, ನಮ್ಮ ಸೆನ್ಸಿಟಿವ್ ಪರ್ಸನಲ್ ಡೇಟಾ ಏನಿದೆ ಅದನ್ನು ನಮಗೆ ಗೊತ್ತಿಲ್ಲದೆ, ನಮ್ಮ ಕನ್ಸೆಂಟ್ ಇಲ್ಲದೆ, ಸ್ಪೆಷಲ್ ಆಗಿ ಅದಕ್ಕೋಸ್ಕರ ಪರ್ಮಿಷನ್ನ ಕೇಳದೆ ನಾವು ಡೇಟಾ ಪ್ರಿನ್ಸಿಪಲ್ಸ್ ಏನಿದ್ವಿ ಅವರ ಸೆನ್ಸಿಟಿವ್ ಪರ್ಸನಲ್ ಡೇಟಾವನ್ನು ಸರ್ಕಾರ ಪ್ರೊಸೆಸ್ ಮಾಡ್ಬೋದು. ವಿಚಾರವಾಗಿಯೇ ಮೇನ್ ಆಗಿ ಇಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. ಈ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2019 ಏನಿದೆ ಇದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿತ್ತು. ಈ JPC ಒಳಗೆ 30 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 6 ಜನ ಡಿಸೆಂಟ್ ಅಂದರೆ ಅವರ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಇನ್ನ 2 ವ್ಯಕ್ತಪಡಿಸ್ತಾರೆ ಅಂತ ಇವತ್ತಿನ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಬಿಲ್ನ ಕ್ಲಾಸ್ 35ನ ಕೆಳಗೆ ಪಬ್ಲಿಕ್ ಆರ್ಡರ್ಗೋಸ್ಕರ, ಸಾರ್ವಭೌಮತೆಯನ್ನು ಕಾಪಾಡೋಕ್ಕೋಸ್ಕರ, ಬೇರೆ ದೇಶಗಳ ಜೊತೆ ಫ್ರೆಂಡ್ಲಿ ರಿಲೇಷನ್ಸ್ನ ಮೇಂಟೈನ್ ಮಾಡೋಕ್ಕೋಸ್ಕರ, ದೇಶದ ಭದ್ರತೆಯ ಕಾರಣದಿಂದಾಗಿ ಈ ಕಾರಣಗಳಿಗೆ ಎಕ್ಸೆಂಪ್ಷನ್ಸ್ನ ಕೊಡಲಾಗಿದೆ. ಕೇಂದ್ರ ಸರ್ಕಾರ ಹಾಗೂ ಕೇಂದ್ರದ ಏಜೆನ್ಸೀಸ್ ಏನಿದೆ ಅವರುಗಳಿಗೆ ಈ ಡೇಟಾ ಪ್ರೊಟೆಕ್ಷನ್ ಬಿಲ್ ಕೆಳಗೆ ಎಕ್ಸೆಂಪ್ಷನ್ಸ್ನ ನೀಡಲಾಗಿದೆ. ಈಗ ನಮ್ಮ ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್ ಏನಿದೆ, ಈ ಆರ್ಟಿಕಲ್ 19ನ ಕೆಳಗೆ ಕೂಡ ಕೆಲವೊಂದು ರೀಸನಬಲ್ ರಿಸ್ಟ್ರಿಕ್ಷನ್ಸ್ನ ಹಾಕಿದ್ದೀವಿ ತಾನೆ. ಈ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಕೆಳಗೆ ಇವೆಲ್ಲ ಕೂಡ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಡೇಟಾ ಪ್ರೊಟೆಕ್ಷನ್ ಬಿಲ್ನ ಕೆಳಗೆ ಕೂಡ ಈ ರೀತಿ ಎಕ್ಸೆಂಪ್ಷನ್ಸ್ನ ಹಾಕಲಾಗಿದೆ ಅಂತ ಇಲ್ಲಿ JPC ಕಮಿಟಿ ಡಿಫೆಂಡ್ ಮಾಡ್ಕೊತಿದೆ ಈ ಎಕ್ಸೆಂಪ್ಷನ್ಸ್ನ. ಆದರೆ ಭಿನ್ನಾಭಿಪ್ರಾಯ ತೋರಿಸಿರೋರು ಏನು ಪಾಯಿಂಟ್ಸ್ನ ಮಾಡ್ತಾ ಇದ್ದಾರೆ, ಕ್ಲಾಸ್ 35ನ ಕೆಳಗೆ ಏನು ಪಬ್ಲಿಕ್ ಆರ್ಡರ್ ಅಂತ ಇದೆ ಇದನ್ನು ತೆಗೆದುಹಾಕಿ ಅಂತ ಕೇಳಲಾಗ್ತಾ ಇದೆ. ಜುಡಿಷಿಯಲ್ ಅಥವಾ ಪಾರ್ಲಿಮೆಂಟ್ರಿ ಓವರ್ಸೈಡ್ ಅಂದರೆ ಈ ರೀತಿ ಎಕ್ಸೆಂಪ್ಷನ್ಸ್ ಕೊಡೋದಕ್ಕಿಂತ ಮುಂಚೆ ಜುಡಿಷಿಯರಿ ಅಥವಾ ಪಾರ್ಲಿಮೆಂಟ್ರಿ ಒಳಗೆ ಅವರು ನೋಡಿ ನಂತರ ಪರ್ಮಿಷನ್ನ ಕೊಡಬೇಕು. ಅಥವಾ ಈ ರೀತಿ ಎಕ್ಸೆಂಪ್ಷನ್ಸ್ನ ಈ ಕಾಯ್ದೆ ಕೆಳಗೆ ಕೊಡಬೇಕು ಅಂತಂದರೆ ಯಾವ ರೀಸನ್ಸ್ಗೆ ಕೊಡಲಾಗ್ತಾ ಇದೆ ಅಂತ ರೈಟಿಂಗಲ್ಲಿ ಅದನ್ನು ಪ್ರೊವೈಡ್ ಮಾಡಬೇಕು. ಹೀಗೆ ಬೇರೆ ಬೇರೆ ರೀತಿ ಸಜೆಷನ್ಸ್ನ ಇಲ್ಲಿ ಭಿನ್ನಾಭಿಪ್ರಾಯ ಇರುವಂಥ ಮೆಂಬರ್ಸ್ ಈ ಒಂದು ಕಮಿಟಿ ಒಳಗೆ ನೀಡ್ತಾ ಇದ್ದಾರೆ. ಸೊ ಇದು ಇಲ್ಲಿ ಮೇನ್ ಕನ್ಸರ್ನ್. ಈ ಕಡೆ ನಮ್ಮ ರೈಟ್ ಟು ಫ್ರೀಡಮ್ ಏನಿದೆ, ರೈಟ್ ಟು ಪ್ರೈವಸಿ ಏನಿದೆ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಏನು ಎಕ್ಸೆಂಪ್ಷನ್ಸ್ನ ನೀಡಲಾಗ್ತಾ ಇದೆ, ಇವೆರಡರ ಮಧ್ಯ ಇರುವಂಥ ಒಂದು ಬ್ಯಾಲೆನ್ಸ್ ಏನಿದೆ ಅದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನ್ಯಾಷನಲ್ ಸೆಕ್ಯೂರಿಟಿ, ಲಿಬರ್ಟಿ ಹಾಗೂ ಪ್ರೈವಸಿ ಆಫ್ ಇಂಡಿವಿಜುವಲ್ ಇವುಗಳ ಮಧ್ಯ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಈ ರೀತಿ ಕ್ಲಾಸ್ 35 ಏನಿದೆ ಅದರ ಅವಶ್ಯಕತೆ ಇದೆ ಅಂತ ಇಲ್ಲಿ JPC ಹೇಳ್ತಾ ಇದೆ. ಹಾಗೆ ಕೆಲವೊಂದು ಬೇರೆ ರೆಕಮೆಂಡೇಶನ್ಸ್ನ ಕೂಡ ಇಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ರಿಪೋರ್ಟ್ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸನ್ನು ಅಂದರೆ ಯಾರು ಇಂಟರ್ಮೀಡಿಯರೀಸ್ ಆಗಿಲ್ಲ ಅವ್ರನ್ನ ಪಬ್ಲಿಷರ್ಸ್ ಅಂತ ಟ್ರೀಟ್ ಮಾಡಬೇಕು. ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ನಾವು ಭಾರತದಲ್ಲಿ ಅಲೋ ಮಾಡಬೇಕು ಅಂತಂದರೆ ಆ ಕಂಪ್ನಿಯ ಟೆಕ್ನಾಲಜಿ ಪಾರ್ಟ್ ಏನಿರುತ್ತೆ ಅವರ ಆಫೀಸ್ ಭಾರತದಲ್ಲಿ ಕೂಡ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಭಾರತಕ್ಕೆ ಇಂಡಿಜಿನಿಯಸ್ ಆಗಿರೋಂಥ ಒಂದು ಆಲ್ಟರ್ನೇಟಿವ್ ಫೈನಾನ್ಷಿಯಲ್ ಸಿಸ್ಟಮ್ ಅಂದರೆ ಕ್ರಾಸ್ ಬಾರ್ಡರ್ ಪೇಮೆಂಟ್ಸ್ಗೆ ಅಂತಲೇ ನಾವು ಡೆವಲಪ್ ಮಾಡಬೇಕು. ಡಿಜಿಟಲ್ ಡಿವೈಸಸ್ಗೆ ಸರ್ಟಿಫಿಕೇಶನ್ಗೋಸ್ಕರ ನಮ್ಮದೇ ಒಂದು ಡೆಡಿಕೇಟೆಡ್ ಲ್ಯಾಬ್ನ ಸೆಟಪ್ ಮಾಡಬೇಕು. ಕ್ರಾಸ್ ಬಾರ್ಡರ್ ಟ್ರಾನ್ಸ್ಫರ್ ಆಫ್ ಡೇಟಾ ಅಂದರೆ ಭಾರತದಿಂದ ಡೇಟಾ ಏನಾದ್ರು ಹೊರಗಡೆ ಟ್ರಾನ್ಸ್ಫರ್ ಆಯಿತು ಅಂತಂದರೆ ಅದರದ್ದು ಒಂದು ಕಾಪಿ ಭಾರತದಲ್ಲೂ ಇರಬೇಕು. ಅದನ್ನೇ ಇಲ್ಲಿ ಮಿರರ್ ಕಾಪಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಕೀ ರೆಕಮೆಂಡೇಶನ್ಸ್ನ ಈ ಒಂದು JPC ಕಮಿಟಿಯಲ್ಲಿ ಡೇಟಾ ಪ್ರೊಟೆಕ್ಷನ್ ಬಿಲ್ ಬಗ್ಗೆ ಮಾಡ್ತಾ ಇದೆ. ಇದೇ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಹಾಗೂ JPC ರಿಪೋರ್ಟ್ ಬಗ್ಗೆ ಇನ್ನೊಂದು ಇವತ್ತು ನಾವು ಎಡಿಟೋರಿಯಲ್ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನು ಸಾಕಷ್ಟು ಚರ್ಚೆ ಆಗಲಿದೆ, ಸಾಕಷ್ಟು ಎಡಿಟೋರಿಯಲ್ಸ್ ಬರಲಿದೆ. ನಿಮ್ಮ ಪರೀಕ್ಷೆಗೂ ತುಂಬ ಮುಖ್ಯವಾಗಿರುವಂಥದ್ದು ಫ್ಯಾಕ್ಟ್ ಹಾಗೂ ಅನಾಲಿಸಿಸ್ ಅಂದರೆ ಬಿಲ್ಲಲ್ಲಿ ಏನಿದೆ ಹಾಗೂ ಅದ್ರ ಬಗ್ಗೆ ಏನು ಇಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ, ಎರಡೂ ನಿಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈಗ ನಾವು ಇದಕ್ಕಿಂತ ಮುಂಚೆ ಜಸ್ಟಿಸ್ BN ಶ್ರೀಕೃಷ್ಣ ಕಮಿಟಿ ಒಂದು ಡ್ರಾಫ್ಟನ್ನು ತಯಾರು ಮಾಡಿತ್ತು 2018 ಅಂತ ನೋಡಿದ್ವಿ ಅಲ್ವಾ. ಸೊ ಆ ರಿಪೋರ್ಟ್ನ ಕೆಳಗೆ ಏನಿತ್ತು ಹಾಗೂ ನಂತರ ಏನು ಚೇಂಜಸ್ನ ಮಾಡಲಾಗಿತ್ತು ಅದರ ಬಗ್ಗೆ ಕೂಡ ಈ ಒಂದು ಎಡಿಟೋರಿಯಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ನಾವು 2018 ಏನು ಡ್ರಾಫ್ಟ್ನ ಮಾಡಲಾಗಿತ್ತು ಅದನ್ನು ನೋಡೋದಾದರೆ ಅಲ್ಲಿ ಜುಡಿಷಿಯಲ್ ಓವರ್ಸೈಟ್ ಅಂದರೆ ಎಕ್ಸೆಂಪ್ಷನ್ಸ್ನ ಕೇಂದ್ರ ಸರ್ಕಾರಕ್ಕೆ ಏನು ಕೊಡಲಾಗ್ತಾ ಇದೆ ಬಿಲ್ನ ಕೆಳಗೆ ಅದಕ್ಕಿಂತ ಮುಂಚೆ ಜುಡಿಷಿಯಲ್ ಓವರ್ಸೈಟ್ ಇರಬೇಕು ಅಂತ ಇತ್ತು. ಆದರೆ ಹೊಸ ಬಿಲ್ಲಲ್ಲಿ ಅದು ಇಲ್ಲ. ಹಾಗೆ ಡೇಟಾ ಪ್ರೊಟೆಕ್ಷನ್ ಅಥಾರಿಟಿ ಏನಿದೆ ಈ ಒಂದು ಸಂಸ್ಥೆಯ ಚೇರ್ಪರ್ಸನ್ ಹಾಗೂ ಮೆಂಬರ್ಸ್ನ ಸೆಲೆಕ್ಷನ್ ಹೇಗಾಗಬೇಕು ಅದರಲ್ಲೂ ಕೂಡ 2018 ಹಾಗೂ 19 ನೋಡಿದಾಗ ಭಿನ್ನತೆಯನ್ನು ನಾವು ನೋಡ್ಬೋದು. 2019 ಬಿಲ್ಲಲ್ಲಿ ಜಾಸ್ತಿ ಅಧಿಕಾರವನ್ನು ನಾವು ಕೇಂದ್ರ ಸರ್ಕಾರದ ಕೆಳಗೆ ಇಟ್ಟಿರೋದನ್ನ ನೋಡ್ಬೋದು. 2018ನ ಬಿಲ್ನ ಕೆಳಗೆ ಏನು ಎಕ್ಸೆಂಪ್ಷನ್ಸ್ನ ನೀಡಲಾಗಿತ್ತು ಅಂದರೆ ಡೇಟಾ ಪ್ರಿನ್ಸಿಪಲ್ ನಮ್ಮ ಮಾಹಿತಿಯನ್ನು ನಮಗೆ ಗೊತ್ತಿಲ್ಲದೆ ಸರ್ಕಾರದ ಇನ್ಸ್ಟಿಟ್ಯೂಷನ್ಗಳು ತಗೊಳ್ಳೋ ಅಂಥದ್ದು. ಸೊ ಇದನ್ನೇ ನಾವಿಲ್ಲಿ ಎಕ್ಸೆಂಪ್ಷನ್ಸ್ ಅಂತ ಪದೇ ಪದೇ ಹೇಳ್ತಾ ಇರೋದು. ಈ ಎಕ್ಸೆಂಪ್ಷನ್ಸ್ನ ಸೆಕ್ಯೂರಿಟಿ ಆಫ್ ಸ್ಟೇಟ್ ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ಮಾತ್ರ ಕೊಡಬಹುದು ಅನ್ನೋದು 2018 ಇತ್ತು. ಅದರ ಜೊತೆಗೆ ನಾವು ಆವಾಗಲೇ ಚರ್ಚೆ ಮಾಡಿದಾಗೆ ಪಾರ್ಲಿಮೆಂಟ್ರಿ ಓವರ್ಸೈಟ್ ಅಥವಾ ಜುಡಿಷಿಯಲ್ ಅಪ್ರೂವಲ್ ಈ ರೀತಿ ಒಂದು ಸಜೆಷನ್ನ ಭಿನ್ನಾಭಿಪ್ರಾಯ ಇರುವಂಥ ಮೆಂಬರ್ ಕೂಡ ಕೊಡೋದನ್ನ ನಾವು ಈಗ ತಾನೇ ನೋಡಿದ್ವಿ
ಅಲ್ವಾ. ಆದರೆ 2019 ಬಿಲ್ಲಲ್ಲಿ ಸೆಕ್ಯೂರಿಟಿ ಆಫ್ ಸ್ಟೇಟ್, ದೇಶದ ಭದ್ರತೆ, ಅದನ್ನು ಹೊರತುಪಡಿಸಿ ಪಬ್ಲಿಕ್ ಆರ್ಡರ್ ಅಂತ ಕೊಡಲಾಗಿದೆ. ಈ ಪಬ್ಲಿಕ್ ಆರ್ಡರ್ ಅನ್ನೋ ಪದ ಏನಿದೆ, ಇದನ್ನು ಕೇಂದ್ರ ಸರ್ಕಾರ ಮಿಸ್ಯೂಸ್ ಮಾಡೋ ಚಾನ್ಸ್ ಜಾಸ್ತಿ ಇದೆ ಅನ್ನೋದು ಇಲ್ಲಿ ಕನ್ಸರ್ನ್. ಇತ್ತೀಚೆಗಷ್ಟೇ ಅಂದರೆ ಅಕ್ಟೋಬರ್ 2021 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲ್ ಪ್ರೈವಸಿ ಅಸೆಂಬ್ಲಿ ಅಂತ ನಡೀತು. ಇಲ್ಲಿ ಬೇಸಿಕಲಿ ಸರ್ಕಾರಗಳು ಎಷ್ಟು ಪರ್ಸನಲ್ ಡೇಟಾವನ್ನು ಆಕ್ಸೆಸ್ ಮಾಡಬಹುದು ಅದಕ್ಕಾಗಿ ಪ್ರಿನ್ಸಿಪಲ್ಸ್ನ ಫಾರ್ಮ್ ಮಾಡೋದಕ್ಕೆ ಒಂದು ರೆಸಲ್ಯೂಷನ್ನ ಪಾಸ್ ಮಾಡಲಾಯಿತು. ಅದರೊಳಗೆ ಈ ಪ್ರಿನ್ಸಿಪಲ್ಗಳು ಹೇಗಿರಬೇಕು ಅಂತಂದರೆ ಕ್ಲಿಯರ್ ಆಗಿರಬೇಕು, ನಿರ್ದಿಷ್ಟವಾಗಿ ಇರಬೇಕು, ಪ್ರಪೋರ್ಷನಲ್ ಆಗಿರಬೇಕು, ಪಾರದರ್ಶಕತೆ ಇರಬೇಕು, ಇಂಡಿಪೆಂಡೆಂಟ್ ಆಗಿ, ಅಂದರೆ ಇನ್ನೊಂದು ಸಂಸ್ಥೆ ಇಂಡಿಪೆಂಡೆಂಟ್ ಆಗಿ ತಾನು ಕಣ್ಗಾವಲು ಸರ್ವೇಲೆನ್ಸ್ ಇಡೋ ರೀತಿ ಇರಬೇಕು, ಎಫೆಕ್ಟಿವ್ ಆಗಿ ರಿಡ್ರೆಸಲ್ ಮೆಕ್ಯಾನಿಸಮ್ ಇರಬೇಕು. ಹೀಗೆಲ್ಲ ರೆಸಲ್ಯೂಷನ್ನ ಪಾಸ್ ಮಾಡಲಾಯಿತು. ಸೊ ಇದನ್ನು ನಾವು ಈಗ ಏನು JPC ಅಡಾಪ್ಟ್ ಮಾಡ್ತಾ ಇದೆ ಆ ಡ್ರಾಫ್ಟ್ ಬಿಲ್ನ ನಾವು ಹೋಲಿಸಿ ನೋಡಿದಾಗ ಹಾಗೂ ಯಾರು ಭಿನ್ನಾಭಿಪ್ರಾಯದಲ್ಲಿ ನೋಟ್ಸ್ನ ಕೊಡ್ತಾ ಇದ್ದಾರೆ ಮೆಂಬರ್ಸ್, ಅದನ್ನು ನಾವು ಗಮನಿಸಿ ನೋಡಿದಾಗ ಪ್ರಸ್ತುತ ಏನು ಬಿಲ್ ಅಡಾಪ್ಟ್ ಮಾಡಲಾಗ್ತಾ ಇದೆ ಅದು ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡ್ಸ್ ಏನಿದೆ ಈಗ ತಾನೇ ಚರ್ಚೆ ಮಾಡಿದ್ವಲ್ಲ ಅದರ ಪ್ರಕಾರ ಇಲ್ಲ, ಅದರಲ್ಲಿ ಬದಲಾವಣೆಗಳ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಗಮನಿಸ್ಬೋದು. ಸೊ ಪಾರ್ಲಿಮೆಂಟ್ ಇದನ್ನು ಗಮನಿಸಬೇಕು ಅನ್ನೋ ಒಂದು ವಿಷಯವನ್ನು ಈ ಆರ್ಟಿಕಲಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಈ ಒಂದು ಎಡಿಟೋರಿಯಲಲ್ಲಿ ಏನು ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೀರಾ, ಸೊ ಪಾಸಿಟಿವ್, ಈಗ DPC ಬಿಲ್ ಏನಿದೆ ಅದರದ್ದು ಪಾಸಿಟಿವ್ ಏನು ನೆಗೆಟಿವ್ ಏನು ಇದ್ರ ಕೆಳಗೆ ನೀವು ನೋಟ್ಸ್ನ ಮಾಡ್ಕೋಬೇಕು. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ಇಂಡೋರ್ ಕ್ಲೀನೆಸ್ಟ್ ಸಿಟಿ 5 years in a row. ಈ ವಿಚಾರವನ್ನು ನಾವು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಕವರ್ ಮಾಡಿದ್ವಿ. ಇಂಡೋರ್ ಆಗಿರುವಂಥದ್ದು ಛತ್ತೀಸ್ಗಢ ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಇರುವಂಥದ್ದು, ಸ್ವಚ್ಛ ಸರ್ವೇಕ್ಷಣ್ ರೇಟಿಂಗ್ಸ್ ಬಗ್ಗೆ ಇದನ್ನು ಯಾರು ಕೊಡ್ತಾರೆ ಇದೆಲ್ಲ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಏನು ಅಡಿಷ್ನಲ್ ಪಾಯಿಂಟ್ಸ್ ನಿಮಗೆ ಮುಖ್ಯ ಇದೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಹಾಗೂ ಮೇನ್ಸ್ ಎಕ್ಸಾಮ್ಗೆ ಅದನ್ನು ನೋಡೋಣ. ಈ ರೇಟಿಂಗ್ಸನ್ನು ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಪ್ರಿಲಿಮ್ಸ್ ಕ್ವೆಶನ್ನ ಟ್ರೆಂಡ್ನ ನೋಡಿದಾಗ ಇಂಡೆಕ್ಸ್ಗಳಿರ್ಬೋದು, ಈ ರೀತಿ ಏನು ರೇಟಿಂಗ್ಸ್ ಇರುತ್ತೆ ಅದನ್ನು ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ಅಂತ ಕೂಡ ಪ್ರಶ್ನೆಗಳನ್ನ ಈ ಮುಂಚೆ ಕೇಳಲಾಗಿದೆ. ಸೊ ಇದು ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಎಸ್ಪೆಷಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ರೇಟಿಂಗ್ಸ್ನ ಯಾವ ಬೇಸಿಸ್ ಮೇಲೆ ನೀಡಲಾಗ್ತಾ ಇದೆ, ಇಲ್ಲಿ 3 ಅಂಶಗಳಿದೆ: ಸರ್ವಿಸ್ ಲೆವೆಲ್ ಪ್ರೋಗ್ರೆಸ್, ಸಿಟಿಸನ್ಸ್ ವಾಯ್ಸ್ ಹಾಗೂ ಸರ್ಟಿಫಿಕೇಶನ್. ಸರ್ವಿಸ್ ಲೆವೆಲ್ ಪ್ರೋಗ್ರೆಸ್ ಅಂದರೆ ಏನು? ಈಗ ನಗರದಲ್ಲಿ ಗಾರ್ಬೇಜ್ನ ಕಲೆಕ್ಟ್ ಮಾಡಬೇಕಾದ್ರೆ ಡೋರ್ ಟು ಡೋರ್ ಹೇಗೋ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸೋರ್ಸಲ್ಲಿ ಅಂದರೆ ನಾವೇನು ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಅಂತ ಹೇಳ್ತೀವಲ್ವಾ ಅದನ್ನು ಸೆಗ್ರಿಗೇಷನ್ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ, ಅದನ್ನು ಹೇಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅದನ್ನು ಹೇಗೆ ಪ್ರೊಸೆಸ್ ಮಾಡ್ತಾ ಇದ್ದಾರೆ, ಹೇಗೆ ಡಿಸ್ಪೋಸ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಏರಿಯಾಸ್ನ 2 ಸತಿ ಅಟ್ಲೀಸ್ಟ್ ಸ್ವೀಪ್ ಮಾಡಬೇಕು ಅಂತ ಇರುತ್ತಲ್ವ ಅದನ್ನು ಮಾಡ್ತಾ ಇದ್ದಾರಾ, ಹಾಗೆ ಸ್ಯಾನಿಟೇಷನ್ ವರ್ಕರ್ಸ್ಗೆ ಏನು ಬೆನಿಫಿಟ್ಸ್ನ ನೀಡಲಾಗ್ತಾ ಇದೆ, ಗೌರ್ಮೆಂಟ್ ಸ್ಕೀಮ್ಸ್ಗೆ ಅವ್ರಿಗೆ ಕವರೇಜ್ನ ಕೊಡಲಾಗ್ತಾ ಇದೆಯಾ, ಏನು ಸ್ಯಾನಿಟೇಷನ್ ಇರುತ್ತೆ ಅದು ಸಸ್ಟೈನಬಲ್ ಸುಸ್ಥಿರವಾಗಿ ನಡೀತಾ ಇದೆಯಾ, ಇದೆಲ್ಲ ಅಂಶಗಳನ್ನ ಸರ್ವಿಸ್ ಲೆವೆಲ್ ಪ್ರೋಗ್ರೆಸ್ ಕೆಳಗೆ ಹಾಕಲಾಗಿದೆ. ಇದಕ್ಕೆ 40% ಅಷ್ಟು ವೇಟೇಜ್ ನೀಡಲಾಗಿದೆ. ಅಂದರೆ ಒಟ್ಟಾರೆ ಇರೋದು 6000 ಮಾರ್ಕ್ಸ್. ಆ 6000 ಮಾರ್ಕ್ಸಲ್ಲಿ 40% ವೇಟೇಜನ್ನು ಇದಕ್ಕೆ ನೀಡಲಾಗ್ತಾ ಇದೆ, ಅಂದರೆ ಸರ್ವಿಸ್ ಲೆವೆಲ್ ಪ್ರೋಗ್ರೆಸ್ಗೆ ನೀಡಲಾಗ್ತಾ ಇದೆ. ಮುಂಚೆ ಅಂದರೆ ಕಳೆದ ವರ್ಷನೇ ಹೀಗಿರಲಿಲ್ಲ. ಕಳೆದ ವರ್ಷ ಸಿಟಿಸನ್ ಫೀಡ್ಬ್ಯಾಕಿಗೆ, ಸರ್ವಿಸ್ ಲೆವೆಲ್ ಪ್ರೊಸೆಸ್ಸಿಗೆ, ಸರ್ಟಿಫಿಕೇಷನ್ಗೆ, ಡೈರೆಕ್ಟ್ ಅಬ್ಸರ್ವೇಷನ್ಗೆ 25% ಅಷ್ಟು ಈಚ್ ವೇಟೇಜ್ನ ನೀಡಲಾಗಿತ್ತು. ಆದರೆ ಈ ವರ್ಷ ಅದರಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾರೆ. ಸೊ ಮುಂದೆ ಹೋಗ್ತಾ ಸಿಟಿಸನ್ ಫೀಡ್ಬ್ಯಾಕ್ ಅಂತ ಅಂದರೆ ಆಬ್ವಿಯಸ್ಲಿ ನಾಗರಿಕರಿಗೆ ಕೆಲವೊಂದು ಮಿನಿಸ್ಟ್ರಿ ಕಡೆಯಿಂದ ಸೆಟ್ ಆಫ್ ಕ್ವೆಶನ್ಸ್ನ ನೀಡಲಾಗುತ್ತೆ. ಅವರು ಆನ್ಸರ್ ಮಾಡಬೇಕು, ಅಂದರೆ ಹೇಗೆ ಸಗ್ರಿಗೇಟ್ ಮಾಡ್ತಾ ಇದ್ದಾರೆ, ಗೂಗಲಲ್ಲಿ ಹತ್ತಿರ ಇರುವಂಥ ಪಬ್ಲಿಕ್ ಟಾಯ್ಲೆಟ್ನ ಅವರು ಲೊಕೇಟ್ ಮಾಡೋಕೆ ಆಗ್ತಾ ಇದೆಯಾ, ಸ್ವಚ್ಛತಾ ಆ್ಯಪ್ನ ಮೂಲಕ ಕಂಪ್ಲೇಂಟ್ಸ್ ಇದ್ರೆ ಹಾಕೋಕ್ಕಾಗ್ತಾ ಇದೆಯಾ, ಇದನ್ನೆಲ್ಲ ಸಿಟಿಸನ್ ಫೀಡ್ಬ್ಯಾಕಲ್ಲಿ ಕೊಡಲಾಗ್ತಾ ಇದೆ. ಹಾಗಾದರೆ ಸರ್ಟಿಫಿಕೇಷನ್ಸ್ ಅಂದರೆ ಏನು? ಈಗ ಒಂದು ನಗರ ಇರುತ್ತೆ ಅಂತ ಅಂದ್ಕೊಳ್ಳಿ, ಗಾರ್ಬೇಜ್ ಫ್ರೀ ಸಿಟಿ ಸ್ಟಾರ್ ರೇಟಿಂಗ್ ಅಂತ ಕೊಡಲಾಗುತ್ತೆ, ಹಾಗೆ ವಾಟರ್ ಪ್ಲಸ್ ಸರ್ಟಿಫಿಕೇಷನ್ ಅಂತ ಕೊಡಲಾಗುತ್ತೆ. ಅಂದರೆ ಒಂದು ಪ್ರದೇಶದಲ್ಲಿ ಗಾರ್ಬೇಜ್ ಇರ್ಬೋದು, ವೇಸ್ಟ್ ವಾಟರ್ ಇರ್ಬೋದು, ಅದನ್ನು ಹೇಗೆ ಪ್ರೊಸೆಸ್ ಮಾಡ್ತಾ ಇದ್ದಾರೆ, ಓಪನ್ ಡೆಫಿಕೇಷನ್ ಫ್ರೀ ಇದೆಯಾ, ಈ ವಿಷಯಗಳ ಮೇಲೆ ನಾವು ಸರ್ಟಿಫಿಕೇಷನ್ಸ್ನ ಕೊಡ್ತೀವಿ ಒಂದು ಪ್ರದೇಶಕ್ಕೆ. ಸೊ ಈ ಎಲ್ಲ ಬೇಸಿಸ್ ಮೇಲೆ ಸರ್ವಿಸ್ ಲೆವೆಲ್ ಪ್ರೋಗ್ರೆಸ್ಸು, ಸಿಟಿಸನ್ ವಾಯ್ಸು, ಸರ್ಟಿಫಿಕೇಷನು, ಈ 3 ಅಂಶಗಳನ್ನ ಸೇರಿಸಿ ನಾವು ಕ್ಲೀನೆಸ್ಟ್ ಸಿಟಿ ಅಂತ ಇಂಡೋರ್ಗೆ ಹೇಳ್ತಾ ಇದ್ದೀವಿ. ರಾಜ್ಯಗಳಲ್ಲಿ ನಾವು ಛತ್ತೀಸ್ಗಢಗೆ ಹೇಳ್ತಾ ಇದ್ದೀವಿ. ಆದರೆ ಇಂಡೋರ್ 5ನೇ ಸತಿ ಈ ರೀತಿ ಕ್ಲೀನೆಸ್ಟ್ ಸಿಟಿ ಅಂತ ಫಸ್ಟ್ ರ್ಯಾಂಕ್ನ ತೊಗೊಂಡಿರೋದು, ಹಾಗೆ ಛತ್ತೀಸ್ಗಢ ಕೂಡ 3ನೇ ಸತಿ ತೊಗೊಂಡಿರೋವಂಥದ್ದು. ಹಾಗಾದರೆ ಈ ಒಂದು ಸ್ವಚ್ಛ ಸರ್ವೇಕ್ಷಣ್ ಸರ್ವೆ ಏನು ಮಾಡ್ತಾ ಇದ್ವಿ, ಇದರ ಉದ್ದೇಶ ಏನು, ಆ ಉದ್ದೇಶವನ್ನು ಪೂರೈಸ್ತಾ ಇದ್ದೀವಾ, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ನಿನ್ನೆ ನ್ಯೂಸ್ ಪೇಪರಲ್ಲಿ ನಾವು ಒಂದು ಆರ್ಟಿಕಲ್ನ ನೋಡ್ತೀವಿ, ಎಡಿಟೋರಿಯಲ್ನ ನೋಡ್ತೀವಿ, ಸಿಫ್ಟಿಂಗ್ ದ ಪೈಲ್ ಅಂತ. ಸೊ ಇದರಲ್ಲಿ ಏನು ವಿಶ್ಲೇಷಣೆ ಇದೆ ಅಂತ ನೋಡೋಣ. ನಾವು ಈ ಸ್ವಚ್ಛ ಸರ್ವೇಕ್ಷಣ್ ಸರ್ವೆಯನ್ನು ಆರಂಭ ಮಾಡಿದಾಗ ಕೇವಲ 73 ನಗರಗಳಷ್ಟೇ ಇರೋದು. ಇವತ್ತು 2021 4320 ಸಿಟೀಸ್ನ ಈ ಸರ್ವೆಯಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಈ ರೀತಿ ಒಂದು ಸರ್ವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡಿದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಅರ್ಬನ್ ಕ್ಲೀನ್ಲಿನೆಸ್ ಸರ್ವೆ ಆಗೋದು ತುಂಬ ಕಮ್ಮಿ. ಅದರಲ್ಲಿ ಭಾರತ ಕೂಡ ಒಂದು. ಸೊ ಇದೊಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ನಾವು ಈ ಸರ್ವೆಯಲ್ಲಿ ಹೌದು ಬೇರೆ ಬೇರೆ ಕ್ಯಾಟಗರಿಗಳನ್ನ ಮಾಡ್ಕೊಂಡಿದ್ದೀವಿ. 100 ಅರ್ಬನ್ ಲೋಕಲ್ ಬಾಡೀಸ್ಗಿಂತ ಜಾಸ್ತಿ ಇರುವಂಥ ರಾಜ್ಯಗಳು, ಹಾಗೆ ಕಮ್ಮಿ ಇರುವಂಥ ರಾಜ್ಯಗಳು, ಜಾಸ್ತಿ ಇರೋದ್ರಲ್ಲಿ ಛತ್ತೀಸ್ಗಢ ಫಸ್ಟ್ ಬಂದಿದೆ, ಮಹಾರಾಷ್ಟ್ರ MP ನೆಕ್ಸ್ಟ್ ಬಂದಿದ್ರೆ, ಕಮ್ಮಿ ಇರೋದ್ರಲ್ಲಿ 100 ULBಸ್ಗಿಂತ ಅರ್ಬನ್ ಲೋಕಲ್ ಬಾಡೀಸ್ಗಿಂತ ಕಮ್ಮಿ ಇರುವಂಥ ರಾಜ್ಯಗಳಲ್ಲಿ ಜಾರ್ಖಂಡ್ ಫಸ್ಟ್ ಬಂದಿದೆ.
ಹಾಗೆ ಗಂಗಾ ಸಿಟಿ ಅಂತ ಬೇರೆ ಕ್ಯಾಟಗರಿಯನ್ನು ಮಾಡಿ ಮತ್ತೆ ಅದರಲ್ಲಿ ವಾರಣಾಸಿಗೆ ನಾವು ಫಸ್ಟ್ ರ್ಯಾಂಕನ್ನು ಕೊಟ್ಟಿದ್ವಿ. ಅದರ ಜೊತೆಗೆ ಪ್ರೇರಕ ದೌರ್ ಸಮ್ಮಾನ್ ಅಂತ ಮಾಡಿದ್ವಿ. ಇಂದೋರ್, ಸೂರತ್, ನವಿ ಮುಂಬೈ, ನ್ಯೂ ಡೆಲ್ಲಿ ಮುನ್ಸಿಪಲ್ ಕೌನ್ಸಿಲ್, ತಿರುಪತಿ ಇವರಿಗೆಲ್ಲ ದಿವ್ಯ ಅಂದರೆ ಪ್ಲಾಟಿನಮ್ ಅಂತ ಒಂದು ರೇಟಿಂಗ್ ಕೊಟ್ಟಿದ್ವಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ. ಹೀಗೆ ಈ ಸರ್ವೆಯಲ್ಲಿ ಸಾಕಷ್ಟು ಅಂಶಗಳಿದ್ದಾವೆ. ಆದರೆ ನಾವು ಫಸ್ಟ್ ಈ ಸರ್ವೆಯನ್ನು ಮಾಡೋದಕ್ಕೆ ಉದ್ದೇಶ ಏನು, ಯಾವ ರಾಜ್ಯಗಳಿದ್ದಾವೆ, ಯಾವ ನಗರಗಳಿದ್ದಾವೆ, ಅವರು ಕ್ಲೆನ್ಲಿನೆಸ್ನ ಮೇಂಟೈನ್ ಮಾಡೋದಕ್ಕೆ ಅವ್ರಿಗೆ ನಾವು ಎನ್ಕರೇಜ್ ಮಾಡಬೇಕು. ಯಾರು ಮಾಡೋಕ್ಕಾಗ್ತಾ ಇಲ್ಲ, ಯಾರು ಮಾಡ್ತಾ ಇರೋರನ್ನ ಎನ್ಕರೇಜ್ ಮಾಡೋದು, ಮಾಡದೇ ಇರೋರ್ನು ಕೂಡ ಮುಂದೆ ಮಾಡಲಿ ಅಂತ ಎನ್ಕರೇಜ್ ಮಾಡುವಂಥದ್ದು. ನಾವು ನಂಬರ್ ಆಫ್ ಸಿಟೀಸ್ನ ಹೋಲಿಸಿ ನೋಡಿದಾಗ 2016ಗೂ ಈಗೂ ಅಜ್ಗಜಾಂತರ 73ಇಂದ 4300 ತನಕ ಬಂದಿದ್ದೀವಿ. ಆದರೂ ಕೂಡ ಅವೇ ಸಿಟಿಗಳು ಇಂಡೋರು, ಸೂರತ್ತು ಅವರೇ ಪದೇ ಪದೇ ಲಿಸ್ಟಲ್ಲಿ ಟಾಪ್ ಮಾಡ್ತಾ ಇರ್ತಾರೆ. ಹಾಗಾದರೆ ಈ ಸ್ವಚ್ಛ ಸರ್ವೇಕ್ಷಣ್ ಸರ್ವೆಯಿಂದ ನಮಗೆ ಏನು ಉಪಯೋಗ ಆಗ್ತಾ ಇದೆ? ಈಗ ಯಾರ್ಯಾರು ಟಾಪ್ ಮಾಡಿದ್ದಾರೆ ಅವರಿಗೆಲ್ಲ ರಾಜ್ಯದ ಫಂಡ್ಗಳಿಂದ ಜಾಸ್ತಿ ಫಂಡ್ ಸಿಕ್ಕಿದೆ, ಹಾಗಾಗಿ ಅವರು ಜಾಸ್ತಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋಕೆ ಆಗ್ತಿದೆ ಅಂತ ಅರ್ಥನಾ? ಬೇರೆಯವ್ರಿಗೆ ಸಿಗ್ತಾ ಇಲ್ಲ ಅಂತ ಅರ್ಥನಾ? ಯಾರು ಟಾಪ್ ಮಾಡೋಕೆ ಆಗ್ತಾ ಇಲ್ಲ ಅವರಿಗೆ ರಾಜ್ಯಗಳು ಹಾಗಾದರೆ ಜಾಸ್ತಿ ಫಂಡ್ಸ್ ಕೊಡ್ತಾರೆ ರೇಟಿಂಗ್ಸ್ನ ನೋಡಿ ಅಂತ ಅರ್ಥನಾ? ನೋಡಿ, ಒಂದು ಕ್ಲೆನ್ಲಿನೆಸ್ ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು, ಇದು ತುಂಬ ಒಂದು ಕಾಂಪ್ಲೆಕ್ಸ್ ಆಗಿರುವಂಥ ಪರಿಸ್ಥಿತಿ. ಇದನ್ನು ಕೇವಲ ಒಂದು ರ್ಯಾಂಕಿಂಗಿಗೆ ನಾವು ರೆಡ್ಯೂಸ್ ಮಾಡೋದು ಸರಿನಾ? ಹಾಗೆ ರೆಡ್ಯೂಸ್ ಮಾಡೋದ್ರಿಂದ ನಾವು ಒಂದು ಫಾಲ್ಸ್ ಸೆನ್ಸ್ ಆಫ್ ಪ್ರೋಗ್ರೆಸ್ನ ನೋಡ್ತಾ ಇದ್ದೀವ ರಾಜ್ಯ ಮಟ್ಟದಲ್ಲಿ, ಅಂದರೆ ಪ್ರಾದೇಶಿಕವಾಗಿ, ಕೇಂದ್ರ ಮಟ್ಟದಲ್ಲಿ ಇನ್ನಷ್ಟು ಕ್ವಾಲಿಟೇಟಿವ್ ಆಗಿ ಅಂದರೆ ನಿಜವಾಗಿ ಸ್ಥಳೀಯ ಮಟ್ಟದಲ್ಲಿ ಸ್ವಚ್ಛತೆಯಲ್ಲಿ ಡಿಫ್ರೆನ್ಸ್ ಆಗ್ತಾ ಇದೆಯಾ ಅನ್ನೋದನ್ನು ಗಮನಿಸಬೇಕು. ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಾ ಇರೋದು ನಿನ್ನೆಯ ದಿನಪತ್ರಿಕೆ 22 ನವೆಂಬರ್ನ ಈ ಒಂದು ಎಡಿಟೋರಿಯಲ್ ಫಾರ್ಮ್ ಬಿಲ್ಸ್ನ ವಿಚಾರವಾಗಿ. ಗೋ ಬ್ಯಾಕ್ ಟು ಕಮಿಟೀಸ್ ಇಸ್ ದ ಫಾರ್ಮ್ ಲಾಸ್ ಲೆಸನ್. ಫಾರ್ಮ್ ಬಿಲ್ಸ್ ಬಗ್ಗೆ ನಾವು ಲಾಯಕ್ಸ್ ಎಕ್ಸ್ಪ್ಲೇನ್ನ ಕೆಳಗೆ ತುಂಬ ದೀರ್ಘವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಆ ವಿಡಿಯೋನ ಕೂಡ ನೀವು ರೆಫರ್ ಮಾಡ್ಬೋದು. ಇಲ್ಲಿ ನಾವು ಫಾರ್ಮ್ ಬಿಲ್ಸ್ನ ವಿಚಾರವಾಗಿ ಏನಾಯಿತು, ಫಾರ್ಮ್ ಬಿಲ್ಸ್ನ ಆರ್ಡಿನೆನ್ಸ್ನ ಮುಖಾಂತರ ತೊಗೊಂಡು ಬಂದರು, ರೈತರು ಪ್ರೊಟೆಸ್ಟ್ ಮಾಡಿದ್ರು. ಈಗ ಇತ್ತೀಚೆಗಷ್ಟೇ ಅದನ್ನು ರಿಪೀಲ್ ಅಂದರೆ ವಾಪಸ್ ತೊಗೊಳ್ಳಲಾಗಿದೆ. ಮುಂಬರುವಂಥ ಸೆಷನಲ್ಲಿ ಅದನ್ನು ರಿಪೀಲ್ ಮಾಡಲಾಗುತ್ತೆ. ಈ ಎಲ್ಲ ಘಟನೆಗಳು ಏನು ನಡೆದು ಇದರಿಂದ ನಾವು ಏನು ಕಲಿತೀವಿ, ಏನು ಪಾಠವನ್ನು ಕಲಿತೀವಿ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ಲಿ ನಾವು ಆರ್ಡಿನೆನ್ಸ್ನ ಯಾವಾಗ ಮಾಡ್ತೀವಿ? ಆರ್ಟಿಕಲ್ 123 ಪ್ರಕಾರ ಪ್ರೆಸಿಡೆಂಟ್ ಕ್ಯಾನ್ ಲೆಜಿಸ್ಲೇಟ್ ಆನ್ ಅ ಮ್ಯಾಟರ್ ವೆನ್ ದೇರ್ ಇಸ್ ಗ್ರೇಟ್ ಅರ್ಜೆನ್ಸಿ ಇನ್ ದ ನೇಚರ್ ಆಫ್ ಎಮರ್ಜೆನ್ಸಿ ಅಂಡ್ ದ ಸಿಟ್ಟಿಂಗ್ ಆಫ್ ಪಾರ್ಲಿಮೆಂಟ್ ಇಸ್ ಸಮ್ ಟೈಮ್ ಅವೇ. ಈಗ ಪಾರ್ಲಿಮೆಂಟ್ ಯಾವಾಗಲೂ ಇರೋದಿಲ್ಲ, 3 ಸೆಷನ್ಸಲ್ಲಿ ಮಾತ್ರ ಇರುತ್ತೆ. ಸೆಷನ್ಸ್ ನಡೀತಾ ಇಲ್ಲದೆ ಇರಬೇಕಾದ್ರೆ ಪ್ರೆಸಿಡೆಂಟ್ ಯಾವುದೋ ಒಂದು ಮ್ಯಾಟರ್ ತುಂಬ ಅರ್ಜೆಂಟ್ ಆಗಿದೆ, ಅದ್ರ ಬಗ್ಗೆ ಕಾಯ್ದೆ ಮಾಡೋ ಅವಶ್ಯಕತೆ ಇದೆ, ಎಮರ್ಜೆನ್ಸಿ ಇದೆ ಅಂತ ಇರಬೇಕಾದ್ರೆ ಆವಾಗ ಕಾಯ್ದೆಯನ್ನು ಆರ್ಡಿನೆನ್ಸ್ನ ಕೆಳಗೆ ಆರ್ಟಿಕಲ್ 123ಯ ಕೆಳಗೆ ಮಾಡ್ಬೋದು. ಹೀಗೇನೆ ಫಾರ್ಮ್ ಬಿಲ್ನ ಕೂಡ ಪಾಸ್ ಮಾಡಿದ್ದು. ಬಿಲ್ ಲಾ ಯಾವಾಗ ಆಗುತ್ತೆ? ಅದು ರಾಜ್ಯಸಭಾ, ಲೋಕಸಭಾ ಹಾಗೂ ಪ್ರೆಸಿಡೆಂಟ್ನ ಅಸೆಂಟ್ನ ನಂತರ ಒಂದು ಬಿಲ್ ಲಾ ಆಗುತ್ತೆ ಅಲ್ವಾ? ಆರ್ಡಿನೆನ್ಸ್ನ ಮುಖಾಂತರ ಏನಾಗುತ್ತೆ, ಈ ರೀತಿ ಅರ್ಜೆಂಟ್ ಮ್ಯಾಟರ್ ಇದೆ, ಇಮಿಡಿಯೇಟ್ ಆಗಿ ಕಾಯ್ದೆ ಬೇಕು ಅಂತಂದಾಗ ಆರ್ಡಿನೆನ್ಸ್ನ ಪಾಸ್ ಮಾಡಲಾಗುತ್ತೆ. ಆದರೆ ಒಂದು ಸೆಷನ್ ಬಂದ ನಂತರ, ಪಾರ್ಲಿಮೆಂಟ್ ಸೆಷನ್ ಆರಂಭ ಆದ ನಂತರ 6 ವಾರ ಒಳಗೆ ಅದನ್ನು ಪಾಸ್ ಮಾಡಬೇಕಾಗುತ್ತೆ ಅಥವಾ ಅದು ಲ್ಯಾಪ್ಸ್ ಆಗುತ್ತೆ. ಈ ಆರ್ಡಿನೆನ್ಸ್ ಮುಖಾಂತರನೇ ಫಾರ್ಮ್ ಬಿಲ್ ಲಾ ಆಗಿದ್ದು. ಆದರೆ ಕೃಷಿಗೆ ಸಂಬಂಧಪಟ್ಟಂತೆ, ರೈತರಿಗೆ ಸಂಬಂಧಪಟ್ಟಂತೆ ನಮ್ಮ ದೇಶ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಕೃಷಿ ಪ್ರಧಾನವಾಗಿರುವಂಥ ದೇಶ. ಹೀಗಿರ್ಬೇಕಾದ್ರೆ ಎಮರ್ಜೆನ್ಸಿ ಮ್ಯಾಟ್ರ್ ಆಗಿತ್ತಾ ಇದು? ಯಾಕೆ ಇದನ್ನು ಆರ್ಡಿನೆನ್ಸ್ ಮುಖಾಂತರ ಕಾಯ್ದೆಯನ್ನು ಮಾಡಬೇಕಾಯಿತು? ಇದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ತಪ್ಪು ಅಭಿಪ್ರಾಯ ನಿಮ್ಮ ಪರೀಕ್ಷೆಗೂ ಇದು ಇಂಪಾರ್ಟೆಂಟ್ ಆಗಿರೋದು, ಗಮನಿಸಿ. ಇಟ್ ಈಸ್ ಅ ರಾಂಗ್ ಇಂಪ್ರೆಷನ್ ದಟ್ ಬಿಲ್ಸ್ ವಿಚ್ ಆರ್ ಬ್ರಾಟ್ ಟು ರಿಪ್ಲೇಸ್ ದ ಆರ್ಡಿನೆನ್ಸ್. ಈಗ ಆರ್ಡಿನೆನ್ಸ್ ಆದಮೇಲೆ ಅದು ಬಿಲ್ ಪಾಸ್ ಆಗಬೇಕು 6 ವಾರದೊಳಗೆ ಅಂತ ಈಗ ತಾನೇ ಡಿಸ್ಕಸ್ ಮಾಡಿದ್ವಲ್ವಾ? ಸೊ ಅದನ್ನು ಮಾಡೋಕ್ಕಿಂತ ಮುಂಚೆ ಪಾರ್ಲಿಮೆಂಟಲ್ಲಿರುವಂಥ ಸ್ಟ್ಯಾಂಡಿಂಗ್ ಕಮಿಟೀಸ್ಗೆ ರೆಫರ್ ಮಾಡೋ ಹಾಗಿಲ್ಲ ಅನ್ನೋ ಒಂದು ರಾಂಗ್ ಇಂಪ್ರೆಷನ್ ಇದೆ. ಅದು ತಪ್ಪು. ಸ್ಪೀಕರ್ ಅಥವಾ ಚೇರ್ಮನ್ ಮನಿ ಬಿಲ್ನ ಹೊರತುಪಡಿಸಿ ಬೇರೆ ಯಾವುದೇ ಬಿಲ್ನ ಕೂಡ ಈ ರೀತಿ ಕಮಿಟಿಗಳಿಗೆ ರೆಫರ್ ಮಾಡಬಹುದು ಅನ್ನೋದನ್ನು ಇಲ್ಲಿ ಸ್ಪಷ್ಟನೆ ಮಾಡ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಮುಖ್ಯವಾಗಿರೋದು. ಸೊ ಇಲ್ಲಿ ಮೊದಲನೇದಾಗಿ ಆರ್ಡಿನೆನ್ಸ್ ಮುಖಾಂತರ ಯಾಕೆ ಮಾಡಿದ್ರು ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎರಡನೇದು, ಆರ್ಡಿನೆನ್ಸ್ ಮುಖಾಂತರ ಹೋಗಿದ್ರು ಕೂಡ ಕಮಿಟಿಗೆ ರೆಫರ್ ಮಾಡ್ಬೋದಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪಾರ್ಲಿಮೆಂಟ್ನ ಕೆಲಸ ಏನು? ಪಾರ್ಲಿಮೆಂಟ್ ಒಂದು ರೀತಿ ಶಾಕ್ ಅಬ್ಸಾರ್ಬರ್ ಥರ ಕೆಲಸ ಮಾಡುತ್ತೆ. ಅಂದರೆ ಜನರಿಗೆ ಏನು ಬೇಕು, ಅಂದರೆ ಒಂದು ಕಾಯ್ದೆಯನ್ನು ಅಥವಾ ಏನೋ ಒಂದು ಕ್ರಮವನ್ನು ತೊಗೊಂಡು ಬರಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಟೇಕ್ ಹೋಲ್ಡರ್ಸ್ ಯಾರಿರ್ತಾರೆ ಅವರಿಗೆಲ್ಲ ಏನು ಅವಶ್ಯಕತೆ ಇದೆ ಇದೆಲ್ಲ ಡಿಸ್ಕಷನ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಸರ್ಕಾರ ಹಾಗೂ ಆ ಸ್ಟೇಕ್ ಹೋಲ್ಡರ್ಸ್ನ ಮಧ್ಯ ಪಾರ್ಲಿಮೆಂಟ್ ಒಂದು ಶಾಕ್ ಅಬ್ಸರ್ವರ್ ತರ ಕೆಲಸ ಮಾಡುತ್ತೆ. ಎಸ್ಪೆಷಲಿ ಪಾರ್ಲಿಮೆಂಟ್ ಅಲ್ಲಿ ಏನು ಕಮಿಟೀಸ್ ಇರ್ತವೆ ಅವುಗಳ ಮುಖಾಂತರ ನಾವು ಸ್ಟೇಕ್ ಹೋಲ್ಡರ್ಸ್ ನ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ನಂತರ ನಾವು ಬಿಲ್ ನ ಪಾಸ್ ಮಾಡಬಹುದು, ಡ್ರಾಫ್ಟ್ ಮಾಡಬಹುದು. ಪಾರ್ಲಿಮೆಂಟ್ ನ ಕೆಲಸ ಗವರ್ನ್ ಮಾಡೋದು, ಅಂದ್ರೆ ಕಾಯ್ದೆಯನ್ನ ಮಾಡೋದಕ್ಕೆ ಬೈಪಾಸ್ ಮಾಡೋದಲ್ಲ. ಸೊ ಇಲ್ಲಿ ಪಾರ್ಲಿಮೆಂಟ್ ನ ಅಳವಡಿಸ್ಕೋಬೇಕಿತ್ತು, ಸ್ಟ್ಯಾಂಡಿಂಗ್ ಕಮಿಟಿಗೆ ಹಾಕಬೇಕಿತ್ತು, ಅಲ್ಲಿ ಚರ್ಚೆ ನಡಿಬೇಕಿತ್ತು. ಆಮೇಲೆ ಈಗ ಕಾಯ್ದೆ ಬಂದಿದ್ರೆ ಈ ರೀತಿ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ಅನ್ನೋದನ್ನ ಇಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ
ಫಾರ್ಮಲಿ ಏನು ಫಾರ್ಮ್ ಬಿಲ್ಸ್ ಇದೆ ಅದನ್ನು ಹಿಂಪಡಿತಾ ಇರ್ಬೋದು ಸರ್ಕಾರ, ಆದರೆ ಸರ್ಕಾರದ ಸ್ಟ್ಯಾಂಡ್ ಚೇಂಜ್ ಆಗಿಲ್ಲ. ಈ ರೀತಿ ಸುಧಾರಣೆಗಳು ಬೇಕು ಅನ್ನೋದು ಗೌರ್ಮೆಂಟ್ನ ಸ್ಟ್ಯಾಂಡ್. ಸೊ ನಾಳೆ ಭವಿಷ್ಯದಲ್ಲಿ ಈ ರೀತಿ ಏನು ಫಾರ್ಮ್ ಬಿಲ್ಸ್ ಇದೆ ಅವುಗಳಲ್ಲಿ ಮಾಡಿಫಿಕೇಶನ್ಸ್ನ ಮಾಡಿ ಮತ್ತೆ ಕಾಯ್ದೆಯನ್ನು ತರಬಹುದು. ತರೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ಪಾರ್ಲಿಮೆಂಟ್ ಸ್ಕ್ರೂಟಿನಿ ಏನಿದೆ ಅದನ್ನು ಬಳಸ್ಕೊಂಡು ಎಲ್ಲ ರೈತರಿಗೂ ಹಾಗೂ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಅವರ ಅವಶ್ಯಕತೆಯನ್ನು ನೋಡಿಕೊಂಡು ಕಮ್ಯುನಿಟಿಯನ್ನು ಇನ್ವಾಲ್ವ್ ಮಾಡಿಕೊಂಡು ತೊಗೊಂಡು ಬರಬೇಕು. ಗೋ ಬ್ಯಾಕ್ ಟು ಕಮಿಟೀಸ್ ಇಸ್ ದ ಫಾರ್ಮ್ ಲಾಸ್ಟ್ ಲೆಸನ್ ಅಂತ ಈ ಒಂದು ಎಡಿಟೋರಿಯಲ್ ಹೇಳ್ತಾ ಇದೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಆಸ್ಟ್ರೇಲಿಯಾ ಸೈನ್ಸ್ ಸಬ್ಮರೀನ್ ಡೀಲ್ ವಿತ್ US ಆ್ಯಂಡ್ UK. ಇದು ನಮ್ಮ UPSC ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ನಾವೀಗಾಗಲೇ ಆಕಸ್ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ನಿಮಗೆ ನೆನಪಿದ್ರೆ ಈ ಆಕಸ್ ಅನ್ನೋದು ಒಂದು ಟ್ರೈಲ್ಯಾಟ್ರಲ್ ಅಂದರೆ 3 ದೇಶಗಳು ಸೇರಿದಂಥ US, UK ಹಾಗೂ ಆಸ್ಟ್ರೇಲಿಯಾ ಸೇರಿದಂಥ ಒಂದು ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್. ಯಾವ ಪ್ರದೇಶಕ್ಕೆ ಮೇಯ್ನಾಗಿ ಇಂಡೋ ಪೆಸಿಫಿಕ್. ಈ ಇಂಡೋ ಪೆಸಿಫಿಕ್ ಬಗ್ಗೆ ನಾವು ಸಾಕಷ್ಟು ಇದಕ್ಕಿಂತ ಮುಂಚೆ ಕೂಡ ತುಂಬಾ ಬಾರಿ ಇದು ಡಿಸ್ಕಷನ್ಗೆ ಬರ್ತಿರುತ್ತೆ ಅಲ್ವಾ. ಭಾರತದ ಫಾರಿನ್ ಪಾಲಿಸಿಯಲ್ಲೂ ಕೂಡ ಈ ಒಂದು ಪ್ರದೇಶಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಸೊ ಇಂಡೋ ಪೆಸಿಫಿಕ್ ಅಂತ ಅಂದಾಗ ಎಸ್ಪೆಷಲಿ ಸೌತ್ ಚೈನಾ ಸೀ ಡಿಸ್ಪ್ಯೂಟ್ ಹಾಗೂ ಈ ಪ್ರದೇಶದಲ್ಲಿ ಚೈನಾ ಏನು ತನ್ನ ಒಂದು ಹತೋಟಿಯನ್ನು ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ಅದನ್ನು ಕೌಂಟರ್ ಮಾಡೋದಕ್ಕೆ ಅಂತ ಆಕಸ್ನ ರಚನೆ ಆಗಿದೆ ಅಂತಲೇ ನಾವು ಹೇಳ್ಬೋದು. ಇದೇ ಇಂಡೋ ಪೆಸಿಫಿಕ್ ಫ್ರೀ, ಓಪನ್, ಇನ್ಕ್ಲೂಸಿವ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದು ಗ್ರೂಪಿಂಗ್ ಇದೆ ಅಲ್ವಾ, ಕ್ವಾಡ್ ಅಂತ. ಭಾರತ, USA, ಜಪಾನ್ ಹಾಗೂ ಆಸ್ಟ್ರೇಲಿಯಾ ಈ ದೇಶಗಳು ಸೇರಿರೋದು. ಆದರೆ ಕ್ವಾಡ್ಗೂ ಆಕಸ್ಗೂ ಏನು ವ್ಯತ್ಯಾಸ? ಆಕಸ್ ಮಿಲಿಟ್ರಿ ಫ್ಲೇವರ್ ಅಂದರೆ ಸೆಕ್ಯೂರಿಟಿ ಅಲಯನ್ಸ್ ಆಗಿರುವಂಥದ್ದು. ಈ ಆಕಸ್ ರಚನೆಯ ಬಗ್ಗೆ ಯಾವಾಗ ಅನೌನ್ಸ್ ಮಾಡಲಾಗಿತ್ತು ಆವಾಗ ಆಸ್ಟ್ರೇಲಿಯಾಗೆ ನ್ಯೂಕ್ಲಿಯರ್ ಇನ್ ಸಬ್ಮರೀನ್ಸ್ನ ಕೊಡೋದ್ರ ಬಗ್ಗೆ ಅಲ್ಲಿ ಮೆನ್ಷನ್ ಆಗಿತ್ತು. ಆಸ್ಟ್ರೇಲಿಯಾ ಕೂಡ ಇಂಡೋ ಪೆಸಿಫಿಕಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ಟ್ರಾಟಜಿಕ್ ಆಗಿರುವಂಥ ಒಂದು ಪಾಯಿಂಟಲ್ಲಿದೆ. ಹಾಗಾಗಿ ಈ ಒಂದು ಅಲಯನ್ಸ್ನ ಫಾರ್ಮ್ ಮಾಡಿರೋದು. ಈ ಅಲಯನ್ಸ್ನ ಕೆಳಗೆ ಆಸ್ಟ್ರೇಲಿಯಾಗೆ ಏನು ನ್ಯೂಕ್ಲಿಯರ್ ಇನ್ ಸಬ್ಮರೀನ್ ತಂತ್ರಜ್ಞಾನವನ್ನು ಕೊಡುವಂತ ಹೇಳಿದ್ರು, ಅದರ ಬಗ್ಗೆ ಮೊದಲ ಅಗ್ರಿಮೆಂಟನ್ನು ಈ ಅಲಯನ್ಸ್ ಕೆಳಗೆ ಸೈನ್ ಮಾಡಿದೆ. ಅದೇ ಒಂದು ಆರ್ಟಿಕಲ್ನ ನೀವಿಲ್ಲಿ ನೋಡ್ಬೋದು. ಆಕಸ್ ಡೀಲ್ನಂತೆ ಆಸ್ಟ್ರೇಲಿಯಾಗೆ ಸ್ಟೇಟ್ ಆಫ್ ಆರ್ಟ್ ನ್ಯೂಕ್ಲಿಯರ್ ಪವರ್ಡ್ ಅಂದರೆ ನ್ಯೂಕ್ಲಿಯರ್ ವಾರ್ಹೆಡ್ ಏನಿರುತ್ತೆ ಅದನ್ನು ಉಪಯೋಗಿಸಬಹುದಾದಂತಹ ಈಗ ಸದ್ಯಕ್ಕೆ ಕನ್ವೆನ್ಷನಲಿ ಆರ್ಮ್ಡ್ ಸಬ್ಮರೀನ್ಸ್ನ ಸ್ಟೆಲ್ದಿ ಕೇಪಬಿಲಿಟಿ ಇರುವಂಥ ಲಾಂಗ್ ರೇಂಜ್ ಮಿಷನ್ ಕೇಪಬಲ್ ಆಗಿರುವಂಥ ಸಬ್ಮರೀನ್ಸ್ನ ಈ ಆಕಸ್ನ ಡೀಲ್ ಕೆಳಗೆ ಆಸ್ಟ್ರೇಲಿಯಾಗೆ ನೀಡಲಾಗ್ತಾ ಇದೆ ಅನ್ನೋ ಫಸ್ಟ್ ಅಗ್ರಿಮೆಂಟ್ನ ಆಕಸ್ನ ಕೆಳಗೆ ಸೈನ್ ಮಾಡಲಾಗಿದೆ. ನಿನ್ನೆ ದಿನಪತ್ರಿಕೆ ಇನ್ನೊಂದು ಆರ್ಟಿಕಲ್ನ ಇವತ್ತು ನೋಡ್ತಾ ಇದ್ದೀವಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಲೋವರ್ ಫಾರ್ ಅರ್ಬನ್ ಪುವರ್ ಸೇ ಸ್ಟಡಿ. ಈ ರೀತಿ ಮಾಹಿತಿ ಹಾಗೂ ಸರ್ವೆಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮೇನ್ಸ್ ಆನ್ಸರ್ ರೇಟಿಂಗ್ ಇರ್ಬೋದು, ಪ್ರಿಲಿಮ್ಸ್ ಇರ್ಬೋದು, ಎರಡೂ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ತ್ ಕೇರ್ ಇಕ್ವಿಟಿ ಇನ್ ಅರ್ಬನ್ ಇಂಡಿಯಾ. ನೋಡಿ, ನಾವು ಆಯುಷ್ಮಾನ್ ಭಾರತ್ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ಮುಂಚೆ ಚರ್ಚೆ ಮಾಡಿದ್ವಿ. ಅದು ಹೆಲ್ತ್ ಕೇರ್ನ ಅಫೋರ್ಡಬಲ್, ಆಕ್ಸೆಸಿಬಲ್ ಅಂದರೆ ಕಮ್ಮಿ ದರದಲ್ಲಿ ಸಿಗೋದು ಹಾಗೂ ಎಲ್ಲರಿಗೂ ಎಟ್ಕೋ ಥರ ಇರಬೇಕು ಅಂತಲೇ ಇರುವಂಥ ಒಂದು ಸ್ಕೀಮ್. ಸೊ ಅದ್ರ ಬಗ್ಗೆ ವಿಶ್ಲೇಷಣೆ ಬಂತು. ನಿಮಗೆ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಪ್ರತಿ ವರ್ಷ ಮೇನ್ಸ್ ಎಕ್ಸಾಮಲ್ಲಿ ಯಾವುದೋ ಒಂದು ಸ್ಕೀಮ್ನ ವಿಶ್ಲೇಷಣೆ ಬರುತ್ತೆ. ಎಸ್ಪೆಷಲಿ ಕೋವಿಡ್ ಪ್ಯಾಂಡಮಿಕ್ನ ನಂತರ ಹೆಲ್ತ್ ಕೇರ್ನ ಒಂದು ಅವಶ್ಯಕತೆ ಹಾಗೂ ಅದರ ನ್ಯೂನ್ಯತೆಗಳು, ಅದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆಗಿದೆ. ಹಾಗಾಗಿ ಈ ಬಗ್ಗೆ ಪ್ರಶ್ನೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂಥ ಪ್ರಶ್ನೆ ಬಂದಾಗ ಇಲ್ಲಿ ಕೊಟ್ಟಿರುವಂಥ ಮಾಹಿತಿನ ನೀವು ಉಪಯೋಗಿಸ್ಕೋಬೋದು. ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆಯನ್ನು ನೋಡಿದಾಗ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಅಸಮಾನತೆ ಇದೆ, ಯಾವ ರೀತಿ ಸೌಕರ್ಯಗಳಿದೆ, ಯಾವ ರೀತಿ ವಲ್ನರಬಿಲಿಟೀಸ್ ಇದೆ, ಇದನ್ನೆಲ್ಲ ಈ ಒಂದು ರಿಪೋರ್ಟಲ್ಲಿ ನಾವು ನೋಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಮ್ಯಾಪ್ನ ನೀವು ಗಮನಿಸಿದ್ರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳು ಎಷ್ಟು ಕಮ್ಮಿ ಇದಾವೆ ಯಾವ ರಾಜ್ಯದಲ್ಲಿ ಅನ್ನೋದನ್ನ ನೋಡ್ಬೋದು. 14 ರಾಜ್ಯ ಅಥವಾ ಯೂನಿಯನ್ ಟೆರಿಟರೀಸ್ಗಳಲ್ಲಿ ಎಷ್ಟು ಇರಬೇಕು ಅದಕ್ಕಿಂತ 50% ಅಷ್ಟು ಕಮ್ಮಿ ಇದೆ ಅನ್ನೋದನ್ನು ಈ ಸರ್ವೆದಲ್ಲಿ ನಾವು ಗಮನಿಸ್ಬೋದು. ನಮ್ಮ ಇಡೀ ದೇಶದ ಜನಸಂಖ್ಯೆ ಏನಿದೆ ಅದರಲ್ಲಿ 1/3 ಅಷ್ಟು ಕೇವಲ ನಗರ ಪ್ರದೇಶಗಳಲ್ಲಿ ಇದೆ. ಈ ನಗರ ಪ್ರದೇಶಗಳಲ್ಲಿರುವಂಥ ಜನರಲ್ಲಿ 30% ಅಷ್ಟು ಬಡವರಿದ್ದಾರೆ ಅನ್ನೋದು ಈ ಸರ್ವೆ ಹೇಳುತ್ತೆ. ಸೊ ಇಷ್ಟೊಂದು ಜನ ಬಡವರಿದ್ದಾರೆ. ಅದರ ಜೊತೆಗೆ ಆರೋಗ್ಯ ವ್ಯವಸ್ಥೆಯಲ್ಲಿ ಏನು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಅಂತ ನಾವು ಹೇಳ್ತೀವಿ, ಈ ರೀತಿ ಸೆಂಟರ್ಗಳು ಕಮ್ಮಿ ಇದ್ದಾವೆ ಅಂತಂದಮೇಲೆ ಅವರ ಮೇಲೆ ಯಾವ ರೀತಿ ಬರ್ಡನ್ ಆಗ್ತಾ ಇದೆ. ಅರ್ಬನ್ ಲೋಕಲ್ ಬಾಡೀಸ್ ಕಡೆಯಿಂದ ಆರೋಗ್ಯ ವ್ಯವಸ್ಥೆ ಮೇಲೆ ಲೆಸ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಅದರಿಂದಾಗಿ ಬಡವರ ಮೇಲೆ ತುಂಬ ಜಾಸ್ತಿ ಫೈನಾನ್ಷಿಯಲ್ ಬರ್ಡನ್ ಆಗ್ತಾ ಇದೆ ಅನ್ನೋದು ಈ ರಿಪೋರ್ಟ್ ಗಮನಿಸುತ್ತೆ. ಸೊ ರಿಪೋರ್ಟ್ ಏನು ಹೇಳುತ್ತೆ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಹಾಗೂ ಗವರ್ನೆನ್ಸ್ನ ಇನ್ನಷ್ಟು ಬಲಪಡಿಸಿ ಆರೋಗ್ಯ ವ್ಯವಸ್ಥೆಯಲ್ಲಿ ಏನು ಡೇಟಾಬೇಸ್ ಇದೆ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ, ಆ ಡೇಟಾಬೇಸ್ನ ಅವಾಗವಾಗ ನೀವು ಅಪ್ಡೇಟ್ ಮಾಡ್ತಾ ಇರಿ, ಡೈನಮಿಕ್ ಆಗಿ ಇಡಿ, ವಲ್ನರಬಲ್ ಪಾಪ್ಯುಲೇಷನ್ಸ್ನ ಗಮನಿಸ್ತಾ ಇರಿ ಹಾಗೂ ಕೋಮಾರ್ಬಿಡಿಟೀಸ್ ಅಂದರೆ BP, ಡಯಾಬಿಟಿಸ್, ಡಯಾಲಿಸಿಸ್ ಈ ರೀತಿ ಸಮಸ್ಯೆಗಳೇನಿರುತ್ತೆ ಅದು ಎಷ್ಟು ಜನಕ್ಕಿದೆ ಆ ರೀತಿ ಮಾಹಿತಿಯನ್ನು ಕೂಡ ನೀವು ಕಲೆಕ್ಟ್ ಮಾಡ್ತಾ ಇರಬೇಕು. ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ನ ಕೆಳಗೆ ಏನು ಪ್ರಾವಿಷನ್ಸ್ನ ಅವ್ರಿಗೆ ಸೌಲಭ್ಯಗಳನ್ನ ನೀಡಲಾಗಿದೆ ಅದನ್ನು ಇನ್ನಷ್ಟು ಬಲಪಡಿಸಬೇಕು, ಜಾಸ್ತಿ ಜನರಿಗೆ ರೀಚ್ ಆಗೋ ಥರ ನೋಡಬೇಕು ಅನ್ನೋದನ್ನು ಈ ಆರ್ಟಿಕಲ್ ಹಾಗೂ ಈ ರಿಪೋರ್ಟಲ್ಲಿ ಬಂದಿದೆ.
ನಾವೇನು ಅರ್ಬನೈಸೇಷನ್ ಅಂತ ಹೇಳ್ತೀವಿ, ನಗರೀಕರಣವನ್ನು ನಾವು ನಿಲ್ಸೋಕ್ಕಾಗತ್ತಾ? ಇಲ್ಲ. ಸಾಕಷ್ಟು ಜನ ಕೆಲಸವನ್ನು ಹುಡುಕೊಂಡು ಏನಕ್ಕೋ ನಗರ ಪ್ರದೇಶಗಳಿಗೆ ಬರ್ತಾನೆ ಇರ್ತಾರೆ. ಸೊ ಆಬ್ವಿಯಸ್ಲಿ ಅದರಲ್ಲಿ ಬಡವರ ಪರ್ಸೆಂಟೇಜ್ ಕೂಡ ಹಾಗೆ ಜಾಸ್ತಿ ಆಗುತ್ತೆ, ಭವಿಷ್ಯದಲ್ಲೂ ಜಾಸ್ತಿ ಆಗುತ್ತೆ. ಹೀಗಿರ್ಬೇಕಾದ್ರೆ ನಗರ ಪ್ರದೇಶಗಳಲ್ಲಿ ಏನು ಆರೋಗ್ಯ ವ್ಯವಸ್ಥೆ ಇದೆ ಅದನ್ನು ಬಲಪಡಿಸಲೇಬೇಕು ಅನ್ನೋ ಒಂದು ಪಾಯಿಂಟ್ನ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ನ ಈ ರಿಪೋರ್ಟ್ ಮಾಡ್ತಾ ಇದೆ. ಇದನ್ನು ಗಮನಿಸಿ ನಿಮ್ಮ ಪರೀಕ್ಷೆಯಲ್ಲಿ ಆನ್ಸರ್ಸಲ್ಲಿ ಅಳವಡಿಸ್ಕೊಳ್ಬಹುದು ಅನ್ನೋದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟೀಸ್ ಈಸ್ ನಾಟ್ ಕರೆಕ್ಟ್? A JPC can be set up to examine a particular bill presented before the parliament. It is a permanent body. The number of members can vary. None of the above. ಈ 4 ಆಪ್ಷನ್ಸಲ್ಲಿ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.